ಪಟ್ಟಣದ ಶ್ರೀ ತುಳಜಾ ಭವಾನಿ ಶಾಲೆಯಲ್ಲಿ ಪುಟ್ಟ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಮಕ್ಕಳಿಗೆ ದೇವರ ಪೂಜೆ ನೆರವೇರಿಸಿ ಅರಿಶಿನ ಹಾಗೂ ಅಕ್ಕಿಯ ತಟ್ಟೆಯಲ್ಲಿ ಮೊದಲ ಬಾರಿಗೆ ಓಂ ಶ್ರೀ ಹಾಗೂ ಕನ್ನಡದ ಅಕ್ಷರಗಳನ್ನು ಬರೆಸುವ ಮೂಲಕ ವಿದ್ಯಾಭ್ಯಾಸಕ್ಕೆ ಶುಭಾರಂಭ ಮಾಡಲಾಯಿತು. ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ, ಮಗುವಿನ ಜೀವನದಲ್ಲಿ ಅಕ್ಷರಾಭ್ಯಾಸವು ಅತ್ಯಂತ ಮಹತ್ವದ ಘಟ್ಟವಾಗಿದ್ದು, ಶಿಕ್ಷಣದ ಮೊದಲ ಹೆಜ್ಜೆಯೇ ಉತ್ತಮ ಭವಿಷ್ಯಕ್ಕೆ ಭದ್ರ ಬುನಾದಿ ಎಂದು ತಿಳಿಸಿದರು. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು, ಶಿಸ್ತು ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಶಾಲೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕಿಯರು, ಸಿಬ್ಬಂದಿ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ವಿಶೇಷ ದಿನ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರ ಒಬ್ಬ ರೈತ ಏನು ಕಲಿಲಾರಂತ ಒಬ್ಬ ಮನುಷ್ಯ ಲಾಲಪ್ಪ ಶಿವಪ್ಪ ರಾಠೋಡ್ ಅವರು ಇವತ್ತ ಶಿಕ್ಷಣದ ಬಗ್ಗೆ ಯಾವ ರೀತಿ ನಾನು ಕಲ್ತಿಲ್ಲ, ಆದ್ರೆ ಮುಂದಿನ ಮಕ್ಕಳು ಕಲೀಲಿ ಅಂತೇಳಿ ಒಂದು ಭವ್ಯವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಅದು ಎಮ್ಮರವಾಗಿ ಬೆಳೆದಿದೆ. ನಾನು ಈ ಊರು ನೋಡಿದೆ, ನಾನು ಸ್ವಲ್ಪ ಇರ್ಬೇಕಂತ ತಿಳ್ಕೊಂಡಿದ್ದೆ. ನಾನು ಊರು ನೋಡಿ ನಾನು ಗಾಬಾದೆ, ಯಾಕೆ ನಾನು ಒಬ್ಬ ಶಿಕ್ಷಣ ಸಂಸ್ಥೆ ಚೇರ್ಮನ್. ಆದ್ರೆ ನಮ್ಮ ಲಾಲಪ್ಪ ಇವತ್ತು ಇಷ್ಟೆಲ್ಲ ಮಾಡಿದ್ದು ಎಷ್ಟು ಜನರಿಗೆ ಒಳ್ಳೇದಂತ ಹೇಳಕ್ಕೆ ನಂಗೆ ಇಷ್ಟಪಡ್ತೈತಿ. ನನಗೆ ಖುಷಿ ಆಗತ್ತ. ಏನು ಕಲ್ಯಾಣ ಅಂತ ಮನುಷ್ಯ ತಾನು ಇವತ್ತ ರೈತನಾಗಿ ಇವತ್ತು ಹುಟ್ಟಿ ಇವತ್ತು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದ್ರೆ ಯಾರು ಕಟ್ಟಕ್ಕಾಗೋದಿಲ್ಲ ಅಂತ ಇವತ್ತ ಇಲ್ಲಿ ಕುಂತಂತ ಒಬ್ಬ ಧೀಮಂತ ನಾಯಕ ಅಂತ ಅನ್ಬಹುದು, ಶಿಕ್ಷಣ ಪ್ರೇಮಿ ಅಂತ ಅನ್ಬಹುದು. ಇವತ್ತ ಶಿಕ್ಷಣ ಪ್ರೇಮಿ ಇವತ್ತ ಎಲ್ಲರೂ ಇವತ್ತು ಮಕ್ಕಳು ಎಲ್ಲ ಇವತ್ತು ನೋಡ್ರಿ ಅವ್ರ ಆಶೀರ್ವಾದ ನಿಮ್ ಮ್ಯಾಗಿರ್ಬೇಕು. ಯಾಕಂದ್ರ ಯಾರಿಗೂ ಕಟ್ಟಕ್ಕಾಗೋದಿಲ್ಲ. ಇವತ್ತು ರಾಜಕಾರಣಿಗಳು ಇವತ್ತ ಶಿಕ್ಷಣ ಕಟ್ತಾರ. ಅದು ಪ್ರತಿ ನಮ್ಮ ಒಂದು ಎಲ್ಲಾ ಕಾರ್ಯಕ್ರಮದಲ್ಲಿ ಲಾಲಪ್ಪಣ್ಣವ್ರನ್ನ ನಾವು ಎಷ್ಟು ನೆನೆಸ್ಕೊಂಡ್ರು ಕಡಿಮೆ. ಆದ್ರೆ ಇವತ್ತೇನು ನಾವೆಲ್ಲ ಇವತ್ತು ಬೆಳೆದ್ ನಿಂತವ್ರು ಸರಸ್ವತಿ ಪೂಜಾ ಅಕ್ಷರ ಅನ್ನೋದು ಯಾವಾಗ ಕಾಣಿಸ್ತಿದ್ವಿ ಅಂತಂದ್ರೆ SSLC ಇದ್ದಾಗ ನಾವು ಸರಸ್ವತಿ ಪೂಜಾ ಮಾಡ್ತಿದ್ವಿ. ಅದು ಒಂದೇ ಒಂದು ಕಾರ್ಯಕ್ರಮ. ನಾವೆಲ್ಲ ಅವಾಗ 16-17 ವಯಸ್ಸಿನಾಗಿದ್ದಾಗ ಸರಸ್ವತಿ ಪೂಜಾ ಸರಸ್ವತಿ ಪೂಜಾ ಮಾಡ್ತಿದ್ವಿ. ಆದ್ರೆ ಇವತ್ತು ಇದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದ್ರ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಇವತ್ತು ಬೆಳೆದ್ ನಿಂತಾವ. ಗಜೇಂದ್ರಗಢದೊಳಗೆ ಇವತ್ತು ಕೋಚಿಂಗ್ ಸೆಂಟರ್ ನಿಂದ ಹಿಡ್ಕೊಂಡು ಶಿಕ್ಷಣ ಸಂಸ್ಥೆಗಳು ಹಲವಾರುಗಳು ತಿಳಿಯುತ್ತವು. ಆದ್ರ ಕಾರ್ಯಕ್ರಮ ಮಾಡುವಲ್ಲಿ ಮತ್ತು ಸಮಯೋಚಿತ ಕಾರ್ಯಕ್ರಮ, ಅದು ಐತಿಹಾಸಿಕ ಕಾರ್ಯಕ್ರಮ, ಜನರಿಗೆ ಮುಟ್ಟುವಂತ ಕಾರ್ಯಕ್ರಮನ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ಗಜೇಂದ್ರಗಢದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೈತೆ ಅಂದ್ರೆ ಅದು ನಿಮ್ಮೆಲ್ಲರ ಹೆಮ್ಮೆಯುವಂತ ಒಂದು ವಿಷಯ ಅಂತ ನಾವೆಲ್ಲ ತಿಳ್ಕೋಬಹುದು. ಯಾಕಂದ್ರೆ ನಾವೆಲ್ಲ ನೋಡ್ತೀವಿ ಆನ್ಯುವಲ್ ಡೇ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯಿಂದ ಕಾರ್ಯಕ್ರಮ ಆನ್ಯುವಲ್ ಡೇ ಕಾರ್ಯಕ್ರಮ ಆಗುತ್ತೆ. ಆನ್ಯುವಲ್ ಡೇ ಕಾರ್ಯಕ್ರಮ ಅವ್ರು ಯಾವ ರೀತಿ ಮಾಡ್ತಾರ ಅಂತಂದ್ರೆ ಭವ್ಯವಾದಂತ ಒಂದು ಸ್ಟೇಜ್ ಅನ್ನ ಹಾಕಿ ಎಲ್ಲಾ ರೀತಿಯಿಂದ ಪಾಲಕರನ್ನ ಕರೆಸಿ ಮಕ್ಕಳನ್ನ ತಯಾರು ಮಾಡಿ ಅವತ್ತು ಮಾಡುವಂತ ಕಾರ್ಯಕ್ರಮ ನಿಜವಾಗ್ಲೂ ಗಜೇಂದ್ರಗಢದೊಳಗೆ ಯಾರು ಮಾಡ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯವ್ರು ಮಾಡ್ತಾರೆ. ಇವತ್ತೇನಾದ್ರೂ ನಿಮ್ ಮಕ್ಕಳನ್ನ ಹಂಗ ಬಿಡ್ತೀರಿ, ನೀವು ಸಾಲಿಗೆ ಯಾಕೆ ಬಿಡ್ತೀರಿ ನೀವೆಲ್ಲ ಮಕ್ಕಳಿಗೆ ಸಾಲಿಗೆ ಅಂದ್ರ ಈ ಸಾಲಿಯೊಳಗ ಉತ್ತಮವಾದಂತ ಶಿಕ್ಷಣ ಐತಿ, ಉತ್ತಮವಾದಂತ ವ್ಯವಸ್ಥೆ ಐತಿ, ಉತ್ತಮವಾದಂತ ಬೋಧನೆ ಐತಿ ಅಂತ ಮಾತ್ರ ನಮ್ಮ ಮಕ್ಕಳಿಗೆ ಶಾಲೆಯೊಳಗೆ ಬಿಡ್ತೀವಿ. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ನಮ್ಮ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ನಮ್ಮ ಮಕ್ಕಳು ಕೊರತೆ ಬಹಳ ಐತಿ. ನಾವೆಲ್ಲ ಇವತ್ತು ಲಾಲಪ್ಪಣ್ಣವರು ಮತ್ತು ಆಡಳಿತ ಮಾಡ್ತಕ್ಕಂಥ ಲೋಕಪ್ಪಣ್ಣವರು, ನಮ್ಮ ಚವ್ಹಾಣ್ ಸರ್ ಅವರು ಬಹಳಷ್ಟು ಗಂಭೀರ ಚಿಂತನೆ ಮಾಡ್ತಾರೆ, ಬಹಳಷ್ಟು ವಿಚಾರಗಳನ್ನು ಮಾಡ್ತಾರೆ. ಅವ್ರು ತಮ್ಮ ಮನೆ ಕೆಲಸ ಪಕ್ಷಿಗಳನ್ನು ಬಿಟ್ಟು ಸುತ್ತ 10 ಹಳ್ಳಿಗಳಿಗೆ ಹೋಗಿ ಇವತ್ತು ಮಕ್ಕಳನ್ನು ತುಳಜಾ ಭವಾನಿ ಶಾಲೆಗೆ ಕಳಿಸ್ರಿ, ಮಕ್ಕಳನ್ನು ತುಳಜಾ ಭವಾನಿ ಶಾಲೆ ಸಂಸ್ಥೆಯಲ್ಲಿ ಕಳಿಸ್ರಿ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ ಫಲವಾಗಿ ಇವತ್ತು ಗಜೇಂದ್ರಗಢದ ತುಳಜಾ ಭವಾನಿ ಶಾಲೆಯೊಳಗ ಹಲವಾರು ವಿದ್ಯಾರ್ಥಿಗಳು ನಮ್ಗೆ ಸಿಕ್ಕಾರ. ಇವತ್ತು ನಾವೆಲ್ಲ ನೋಡಿ ಬಹಳ ಖುಷಿ ಅನಿಸ್ತು. ನಮ್ಮ ಅರ್ಚಕರು ಹೇಳಿದ್ರು, ಪ್ರಾರಂಭ ಅವ್ರು ಯಾವ ರೀತಿ ಮಾಡಿದ್ರೆ ಸಂಸ್ಕೃತದಿಂದ ಪ್ರಾರಂಭ ಮಾಡಿ, ಹಿಂದಿಯಿಂದ ಪ್ರಾರಂಭ ಮಾಡಿ, ಕನ್ನಡದ ಅಕ್ಷರಗಳಿಗೂ ಅಕ್ಷರಾಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಮಕ್ಕಳು ಅಂತೇಳಿ ಪ್ರಥಮ ಬಾರಿಗೆ ನಿಮ್ಮ ಅಕ್ಷರದ ರೂಢಿಯನ್ನು ಇವತ್ತೇನು ಮಾಡಿಕೊಟ್ಟಾರ. ಕೇವಲ ಇವತ್ತಲ್ಲಿ ಇವತ್ತಿನ ಒಂದು ದಿನ ರೂಢಿ ಆಗಬಾರ್ದು, 365 ದಿನ ಮಕ್ಕಳು ಇದರ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಇವತ್ತು ಕಾಂಪಿಟೇಷನ್ ಯುಗದೊಳಗೆ ಮಕ್ಕಳು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಕೇವಲ ನಾವು ಇವತ್ತು ಅದು ಅಕ್ಷರಾಭ್ಯಾಸ ಮಾಡಿಸೋದ್ರಂತಲ್ಲ, ಇವತ್ತು ನಮ್ಮ ಅಕ್ಷರದ ಅವ್ವ ಯಾರು,
ಅಕ್ಷರದ ಮೊದಲ ತಾಯಿ ಗುರು ತಾಯಿ. ನೀವು ಮನೆಯಾಗ ಹೋಗ್ಬಿಟ್ಲೆ ತಾಯಿಯಂದಿರು ಮಾತಾಡಷ್ಟು ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಇರ್ಬೇಕು. ತಾಯಿಯ ಪ್ರಯತ್ನ ಎಷ್ಟಿರ್ತೋ ಅಷ್ಟು ಮಕ್ಕಳು ಬಹಳಷ್ಟು ಪ್ರಯತ್ನ ಮಾಡ್ತಾವು. ವಾರದಲ್ಲಿ 6 ದಿನ ಇವತ್ತು ನಮ್ಮ ಸಂಸ್ಥೆಯವರು ಅಭ್ಯಾಸ ಮಾಡಿಸಿದ್ರೆ ತಾಯಿಯಾದಲ್ಲಿ ವಾರದಲ್ಲಿ 7 ದಿನನೂ ಕೂಡ ಅಭ್ಯಾಸ ಮಾಡಿಸ್ಬೇಕು. ತಂದೆ ಪಾತ್ರ ಅಷ್ಟೇ ಮುಖ್ಯ ಆಗಿರ್ತೈತೆ. ಯಾಕಂದ್ರೆ ತಾಯಿ ಕೆಲಸಗಳು ಬಹಳ ಇರ್ತಾವ. ತಂದೆ ಸಹಕಾರ ಇದ್ದಾಗ ತಾಯಿ ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತ. ಆ ನಿಟ್ಟಿನೊಳಗೆ ನೀವೆಲ್ಲ ವಿದ್ಯಾಭ್ಯಾಸಕ್ಕ ತಾಯಿ ಮೊದಲು ಮುಂದೆ ಬರಬೇಕು. ವಿದ್ಯಾ ಅಧಿದೇವತೆಯಾದ ಸರಸ್ವತಿಯನ್ನು ಮನದಲ್ಲಿ ಸ್ಮರಿಸಿಕೊಂಡು ಈ ಅಕ್ಷರ ಅಭ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಜಣ್ಣ ಆಚಾರ್ಯವರ ಪಾದಗಳಿಗೆ ನಮಸ್ಕರಿಸಿ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಾಲಪ್ಪ ರಾಠೋಡ್ ಅವರೇ, ಈಗ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶರಣಪ್ಪಣ್ಣ ರೇವಡಿ ಅವರೇ, ಈಗ ತಾನೇ ಮಾತಾಡಿರ್ತಕ್ಕಂಥ ಶಶಿಧರ್ ಹೂಗಾರ್ ಅವರೇ, ಈ ಶಿಕ್ಷಣ ಸಂಸ್ಥೆಯ ಸರ್ವೋದಯ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕಪ್ಪ ರಾಠೋಡ್ ಅವರೇ, ಈ ಪೂರ್ವ ಮತ್ತು ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಾನವ್ ಮೇಡಮ್ ಅವರೇ, ಸರ್ವೋದಯ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಗಾರ್ ಗುರುಗಳೇ, ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗವೇ, ವಿದ್ಯಾರ್ಥಿ ಸ್ನೇಹಿತರೇ, ಪಾಲಕ ಬಂಧುಗಳೇ, ಯಾಕಂದ್ರೆ ನಾನು ಲೋಕಪ್ಪ ಅವರಿಗೆ ಹೇಳಿದೆ, ಹುಡುಗರು ಬಹಳ ಕಾಯಕತ್ತವ್ರವ್ರು, ಯಾವಾಗ ಬಿಟ್ರಪ್ಪ ಅನ್ನೋ ಲೆಕ್ಕಕ್ಕೆ ಅದಾರ ಅವ್ರು. ಯಾಕಂದ್ರೆ ಮುಂಜಾನೆಯಿಂದ ಜೈಲ್ ಹಿಡಿದು ಹ್ಯಾಂಗ್ ತೆಗಿತವ್ರಿ ಹುಡುಗರ. ಘೋಷಣೆ ಹಾಕ್ತಿರಲ್ಲ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತುಳಜಾ ಭವನೆ ಶಿಕ್ಷಣ ಸಂಸ್ಥೆಗೆ ಅಂತೂ ಸ್ವಲ್ಪ ಆಕ್ಟಿವ್ ಇದೆ ನಮ್ದಾಗ. ಹಾಗಾದ್ರೆ ಇಲ್ಲೇ ಪಾಲಕ ಬಂಧುಗಳಲ್ಲಿ ಒಂದು ವಿನಂತಿ ಏನಂತಂದ್ರೆ, ಯಾವ್ದ ಕೆಲಸ ಮಾಡ್ಬೇಕಾದ್ರೆ ಯಾವ ಟೈಮ್ನಾಗ ಯಾವ ಕೆಲಸ ಮಾಡಬೇಕು ಅದು ಬಹಳ ಮುಖ್ಯ. ಯಾಕಂದ್ರೆ ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರಿಗೂ ಹೂವು ಕೊಟ್ರು. ಕಾಲರೂಪ ಕಲೆಯತಾಂ ಕಾಲ ಕಾಲೇಶ ಕಾರಣ ಕಾಲಾತೀತ ಕಾಲಸ್ಥಾನ ಕಾಲಾತ್ ಕಾಲ ನಮಸ್ತೆ. ಆರಾಧ್ಯ ದೈವ ಶ್ರೀ ಕಾಲಕಾಲೇಶ್ವರನಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿದ ವೇದಿಕೆಯ ಮೇಲೆ ಆಸೀನರಾದಂತ ಎಲ್ಲರಿಗೂ, ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಒಂದು ಶರಣದ ನಾಣ್ಣುಡಿ ಪ್ರಕಾರ ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ನಡೆದಂತ ಎಲ್ಲರಿಗೂ, ಮೇಲಿರುವವರಿಗಂತ ಇಷ್ಟ ಇಲ್ಲ, ಎಲ್ಲರಿಗೂ ಶರಣ. ಈ ವಿದ್ಯಾಸಂಸ್ಥೆಯು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಒಂದು ವಿಶೇಷ. ಅವರು ಮೂಲತಃ ಶಿಕ್ಷಣ ಕಲೀಲಾರದಂತಹ ಒಬ್ಬ ವ್ಯಕ್ತಿ, ಆದ್ರೆ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳಾಗಿದ್ದು ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಸಹ ಅವರು ಹುಟ್ಟು ಹಾಕಿದ್ದು ಇದೊಂದು ವಿಶೇಷ. ತಾವು ಕಲಿದೇ ಇದ್ರಿ ನಾಲ್ಕು ಜಗತ್ತು ಕಲೀಲಿ ಅಂತ ಹೇಳಿದ್ರು. ಬರೀ ಮಂದಿ ನಮ್ 4 ಹುಡುಗರಲ್ಲ, ಇಡೀ ಜಗತ್ತು. ಯಾಕಂದ್ರೆ ನಿಮ್ಮಲ್ಲಿ ಕಲ್ತಂತಾರ, ಈ ಶಾಲೆ ಒಳಗೆ ಕಲ್ತಂತಾರ, ಇದೇ ದೇಶದಾಗ ಹೋಗ್ತಾರ, ಇಲ್ಲೇ ಇರ್ತಾರ, ಇಲ್ಲೇ ಕಲಿತಾರ, ಇಲ್ಲೇ ಇರ್ತಾರ ಅಂತ ಹೇಳೋದಕ್ಕೆ ಆಗಿಲ್ಲ. ಇಲ್ಲಿ ಕಲ್ತವ್ರು ಎಲ್ಲಾ ಕಡೆಗೂ ಓಡಾಡಬಹುದು. ಸಾಕಷ್ಟು ಅವಕಾಶಗಳನ್ನ ಈ ಶಾಲೆಯಿಂದ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಶಿಕ್ಷಣ ಬರೇ ಓದೋದಕ್ಕೆ ಇಷ್ಟ ಇಲ್ಲ, ಬರೆಯೋದಕ್ಕೆ ಇಷ್ಟ ಇಲ್ಲ, ಕಲ್ಸೋದಕ್ಕೆ ಇಷ್ಟ ಇಲ್ಲ. ನೀವು ತಂದೆ ತಾಯಿಗಳು ಸಹ ಮನೆಯಲ್ಲಿ ಶಿಕ್ಷಣವನ್ನು ಕೊಟ್ರ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಾರೆ. ನಮ್ಮೊಂದು ಹಾಡು ಹಾಡ್ತಿದ್ವಿ, ಹಿಂದಿನ ವಿದ್ಯಾರ್ಥಿ ಮುಂದಿನ ಪ್ರಜೆ ಅಂತ ಹೇಳಿ ಹಾಡು ಹಾಡ್ತಿದ್ವಿ. ಅವೆಲ್ಲ ಕಡಿಮೆ ಆಗಿ ನಮ್ಗೆಲ್ಲ ಹಾಡು ಸಿಗ್ತಾವ ಗೊತ್ತಿಲ್ಲ. ನೀವೆಲ್ಲಾರು ಒಳ್ಳೆ ಒಂದು ಶಿಕ್ಷಣವನ್ನ ಪಡೆದ್ರೆ, ಬರೀ ಶಿಕ್ಷಣ ಅಂತ ಹೇಳಿಲ್ಲ ನಾನು, ನೀವು ಮನೆಯಲ್ಲೂ ಸಹ ಹೆಂಗಿರ್ಬೇಕು, ಯಾವ ಜೊತೆಗೆ ಯಾವ ತರ ವರ್ತನೆ ಮಾಡ್ಬೇಕು ಅನ್ನೋದು ಸಹ ಒಂದು ಶಿಕ್ಷಣ. ನಮ್ಮ ಮಂತ್ರದಲ್ಲಿ ಏನ್ ಬರ್ತದೆ, ಮಾತೃದೇವೋಭವ ಅಂತ ಹೇಳ್ತೀವಿ ನಾವು. ಮೊದಲನೇ ಗುರು ಯಾರಂದ್ರೆ ತಾಯಿ. ತಾಯಿ ಬಹಳಷ್ಟು ಶಿಕ್ಷಣವನ್ನ ಪಡ್ಬೇಕು. ಒಂದ್ ಹಂತದವರೆಗೂ ತಾಯಿಯ ಜವಾಬ್ದಾರಿ ಬಹಳ ಇರ್ತೈತಿ. ಮನೆಯೊಳಗ್ ಮಕ್ಳು ಹೆಂಗಿರ್ಬೇಕು ಅನ್ನೋದನ್ನ ಕಲಿಸ್ಬೇಕು. ಬೆಳಗ್ಗೆ ಹೇಳೋದು ಹೆಂಗ್ ಹೇಳ್ಬೇಕು, ಯಾವ ಕಡೆಯಿಂದ ಹೇಳ್ಬೇಕು,
ಎದ್ದು ಏನ್ ಮಾಡ್ಬೇಕು? ದೇವ್ರ ಧ್ಯಾನ ಮಾಡ್ಬೇಕು. ಸರಸ್ವತಿ ಆಗ್ಲಿ ಯಾವ್ದೇ ದೇವರಾಗ್ಲಿ ನಿಮ್ ಮನೆ ದೇವ್ರನ್ನ ನೆನೆಸ್ಕೊಂಡು ಹೇಳ್ಬೇಕು. ಎದ್ದು ಹಲ್ಲು ಉಜ್ಬೇಕು, ದೇವ್ರ ಮುಂದೆ ಹೋಗಿ ನಮಸ್ಕಾರ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಮತ್ತೊಂದ್ಸರಿಯಲ್ಲಿ ಕುಂಕುಮ ಭಸ್ಮ ಏನಾದ್ರು ಇದ್ದಂತ ವಸ್ತುಗಳನ್ನ ಹಚ್ಕೋಬೇಕು. ಬಟ್ಟೆಗಳನ್ನ ಸರಿಯಾಗಿ ತೆಗೆದಿಡ್ಬೇಕು. ಬಟ್ಟೆಗಳನ್ನ ಮಡ್ಚೋದನ್ನ ಕಲಿಸ್ಬೇಕು ಮಕ್ಕಳಿಗೆ. ಬಟ್ಟೆಗಳನ್ನ ಧರಿಸೋದನ್ನ ಕಲಿಸ್ಬೇಕು. ನೀವೇ ಹಾಕಿ ಕಳಿಸ್ಬಿಡಬೇಡ್ರಿ, ಅವ್ರು ಹಾಕೊಳ್ಳಿ. ಬೂಟ್ಗಳನ್ನ ಹಾಕೊಳ್ಳೋದನ್ನ ಕಲಿಸ್ರಿ. ಶಾಲೆಗೆ ಹೋಗ್ಬೇಕಾದ್ರೆ ಚಪ್ಪಲಿ ಅವನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದನ್ನ ಕಲಿಸ್ರಿ. ಇವೆಲ್ಲ ಶಿಕ್ಷಣನೇ. ನೀವು ಮನೆಯಿಂದ ಏನ್ ಶಿಕ್ಷಣ ಕಲಿಸ್ತೀರಿ, ಅವ್ರು ಇಲ್ಲಿ ಬಂದ್ ಹೆಚ್ಚಿನ ಶಿಕ್ಷಣ ಏನಂದ್ರೆ ತಮ್ಮ ಉನ್ನತಿಗಾಗಿ, ಮುಂದಿನ ವ್ಯಾಸಂಗಕ್ಕಾಗಿ ಅವರು ಕಲಿತಾರ. ನೀವು ಮನೆಯೊಳಗೆ ಏನ್ ಕಲಿಸೋ ಶಿಕ್ಷಣ ಅದಲ್ಲ, ಎಲ್ಲಿ ಬೇಕಲ್ಲಿ ಕರೆಂಟ್ ಲೈಟ್ ಹಚ್ಚಿ ಬರೋದು, ಎಲ್ಲಿ ಬೇಕಲ್ಲಿ ನಳ ಬಿಡೋದು, ಎಲ್ಲಿ ಬೇಕಲ್ಲಿ ಗದ್ಲ ಮಾಡೋದು, ಎಲ್ಲಿ ಬೇಕಲ್ಲಿ ಹೊಲಸು ಹಾಕೋದು, ಇದು ಸಹ ಒಳ್ಳೇದಲ್ಲ. ಮನಿ ಸ್ವಚ್ಛ ಇಟ್ಕೊಳ್ಳೋದು ಕಲ್ತ್ರಂದ್ರೆ ಮಕ್ಕಳು ಶಾಲೆ ಒಳಗನ ಸ್ವಚ್ಛ ಇರ್ತಾರ. ಮತ್ತೆ ಎಲ್ಲಾನು ಶಿಕ್ಷಕರಿಗೆ ಕೊಡ್ರಿ ಅಂತಂದ್ರೆ ಅಷ್ಟು ಶಿಕ್ಷಕರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ತಾಯಂದ್ರೆ ನೀವು ಸಹ ಬಹಳಷ್ಟು ಜವಾಬ್ದಾರಿಯಿಂದ ನಿಮ್ ಮಕ್ಕಳು ಬೆಳೆಸ್ಬೇಕಾಗ್ತದೆ. ಆ ನಿಟ್ಟಿನೊಳಗ ನಿಮ್ಮ ಒಂದು ಸಹಕಾರನ ಅಷ್ಟೇ ಅವಶ್ಯಕತೆ ಇರ್ತೈತಿ. ಒಂದ್ ಹಂತ ತನಕ ಬಂದ್ಮೇಲೆ ತಂದೆ ಕೆಲಸ ಇರ್ತೈತಿ. ಮುಂದ ಹೆಂಗ್ ಬದುಕ್ಬೇಕು ಅನ್ನೋದನ್ನ ತಂದೆ ಕಲಿಸ್ಬೇಕು. ಹೆಂಗ್ ಶಿಕ್ಷಣ ಹೆಂಗ್ ಕಲಿಬೇಕು, ಹೆಂಗ್ ಮುಂದ್ ಹೋಗ್ಬೇಕು ಅನ್ನೋದನ್ನ ತಾಯಿ ಕಲಿಸ್ಬೇಕು. ಇಬ್ಬರದು ಅಷ್ಟೇ ಜವಾಬ್ದಾರಿ ಇರ್ತದೆ. ಅದಕ್ಕ ತಂದೆ ತಾಯಿಗಳು ಅಷ್ಟೇ ಪರಿಶ್ರಮ ಪಡಬೇಕು. ಜೊತೆಗೆ ಮುಂದೆ ನಮಃ ಗುರುಗಳು ಇಲ್ಲಿ ಬಂದಿರ್ತಾರೆ, ಗುರುಮಾತೆಯರು ಗುರುಗಳೇನ್ ಕಲಿಸ್ತಾರಲ್ಲ, ಆ ಶಿಕ್ಷಣವನ್ನ ನಿಮ್ ಮಕ್ಕಳು ಒಳ್ಳೆ ರೀತಿಯಿಂದ ಕಲ್ತ್ರೆ, ಅವ್ರ ಬರವಣಿಗೆ ಒಳ್ಳೇದಾದ್ರೆ, ಅವ್ರ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಂತ ಹೆಂಗ್ ಹೇಳ್ತೀವಿ, ಹಂಗ ಆ ಮಕ್ಳು ಎಲ್ಲಾ ರೀತಿಯಿಂದನೂ ಸಮೃದ್ಧಿಯನ್ನು ಪಡೆದುಕೊಳ್ತಾರ. ಆ ಮಕ್ಕಳಿಗೆ ಎಲ್ಲ ದೇವತೆಗಳ ಆಶೀರ್ವಾದ ಆಗ್ಲಿ. ವಿಶೇಷತ ಈಗ ಎಲ್ಲಾರು ಇಷ್ಟ ತನಕ ಶಿಕ್ಷಣ ಸಂಸ್ಥೆ ಬಗ್ಗೆ, ಲಾಲಪುಣ್ಣವ್ರ ಬಗ್ಗೆ ಎಲ್ಲಾರ ಬಗ್ಗೆ ಹೇಳ್ಯಾರ. ನಮ್ಮ ಮತ್ತೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡಂಗಿಲ್ಲ. ನೀವು ನಿಮ್ ಮಕ್ಕಳನ್ನ ಹೆಂಗ್ ಪರಿವರ್ತನೆ ಮಾಡ್ತೀರಿ, ಹಂಗ ಮಕ್ಕಳು ಒಳ್ಳೆ ವಿದ್ಯೆಯನ್ನು ಪಡಿತಾರ. ಆಮೇಲೆ ಅಲ್ಲಿಂದ ಶಾಲೆಗೆ ಕಳಿಸ್ತಿರ್ಲ, ಶಾಲೆಗೆ ಕಳಿಸಿದಾಗ ಅರ್ಲು ಮುದ್ದೆ ಅಂತೀವಿ ನಾವು ಮಕ್ಕಳಿಗೆ. ಮಕ್ಕಳನ್ನ ಅರ್ಲು ಮುದ್ದೆ ಅಂದ್ರೆ ಮಣ್ಣು ಇದ್ದಂಗ. ಮಣ್ಣು ಸಿಕ್ಕ್ರ ಒಬ್ರು ಗಣಪನ್ ಮಾಡ್ತಾರ, ಒಬ್ರು ಈಶ್ವರನ್ ಮಾಡ್ತಾರ, ಒಬ್ರು ಪಾರ್ವತಿನ್ ಮಾಡ್ತಾರ, ಒಬ್ರು ನಾಗಪ್ಪನ್ ಮಾಡ್ತಾರ, ಒಬ್ರು ಬಸವಣ್ಣನ್ ಮಾಡ್ತಾರ. ಹಿಂಗ ಏನೇನೆಲ್ಲ ಆಕಾರ ಮಾಡ್ತಾರ. ಎಲ್ಲಾರು ಬಸವಣ್ಣನ ಆಗ್ಬೇಕನ್ನಂಗಿಲ್ಲ, ಎಲ್ಲಾರು ಗಣಪನ ಆಗ್ಬೇಕನ್ನಂಗಿಲ್ಲ. ಒಬ್ರು ಡಾಕ್ಟರ್ ಆಗ್ಬೋದು, ಒಬ್ರು ಇಂಜಿನಿಯರ್ ಆಗ್ಬೋದು, ಒಬ್ರು ಶಿಕ್ಷಕ ಆಗ್ಬೋದು, ಒಬ್ರು ಏನೋ CA ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು, ಸಮಾಜ ಸೇವಕರಾಗ್ಬೋದು, ರಾಷ್ಟ್ರೀಯ ನಾಯಕರಾಗ್ಬೋದು. ಹಿಂಗ ಅಂತ ಹೇಳಕ್ ಆಗಿಲ್ಲ. ಮಣ್ಣು ಮುದ್ದೆ ಅದು. ಅವ್ ಹೆಂಗ ತಯಾರಾಗ್ತದಲ್ಲ ಅದ್ರ ಮೇಲೆ ಅವ್ರ ಜೀವನ ನಿರೂಪಿಸ್ಕೊಳ್ತಿರ್ತಾರ. ಅದಕ್ ನೀವೇನ್ ಮಾಡ್ಬೇಕಂದ್ರೆ ಎಲ್ಲಾರ್ದು ಪರಿಶ್ರಮ ಐತಿ, ತಂದೆ ತಾಯಿಗಳದ್ದು ಅಷ್ಟೇ ಪರಿಶ್ರಮ ಐತಿ. ಇಲ್ಲಿ ಶಿಕ್ಷಣ ಕೊಡುವಂತಹ ಈ ಟೀಚರ್ಸ್, ಗುರುಮಾತೆಯರು ಮತ್ತು ಗುರುಗಳದ್ದು ಅಷ್ಟೇ ಒಂದು ಪ್ರಯತ್ನದ ಫಲವಾಗಿ ನಿಮ್ ಮಕ್ಕಳು ಮುಂದೆ ಅಭಿವೃದ್ಧಿ ಹೊಂತಾರ. ಆದ್ರೆ ಇವ್ರ ಶಿಕ್ಷಣ